ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರಶಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರು ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷ. ಹಾಗಾಗಿ 1ನೇ ತಾರೀಕಿಗೆ ಮಂಗಳ ಗೌರಿ ವ್ರತ, 4ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ, ಅದೇ ದಿವಸವೇ ತೋಳಪ್ಪರ ಕೃಷ್ಣ ಜಯಂತಿಯೂ ಕೂಡ ಇದೆ. ಹಾಗೆ 5ನೇ ತಾರೀಕಿಗೆ ಕೊನೆ ಶ್ರಾವಣ ಶನಿವಾರ, ಇನ್ನು 8ನೇ ತಾರೀಕಿಗೆ ಮಂಗಳ ಗೌರಿ ವ್ರತ, 11ನೇ ತಾರೀಕಿಗೆ ಅಮಾವಾಸ್ಯೆ, ಬೆನಕನ ಅಮಾವಾಸ್ಯೆ ಇದೆ. 12ನೇ ತಾರೀಕಿನ ಭಾದ್ರಪದ ಮಾಸ. ನೋಡಿ, ಗಣೇಶನ ಹಬ್ಬದ ಶುಭವಾದಂತಹ ಒಂದು ದಿವಸಗಳು. 12ನೇ ತಾರೀಕಿಗೆ ಚಂದ್ರ ದರ್ಶನ, ಅಥವಾ 13ನೇ ತಾರೀಕಿಗೆ ಸಾಮವೇದಿಗಳಿಗೆ ಉಪಕರ್ಮ, 14ನೇ ತಾರೀಕಿಗೆ ವಿಶೇಷವಾಗಿ ಗೌರಿ ವ್ರತ, ಸ್ವರ್ಣ ಗೌರಿ ವ್ರತ, ಗಣೇಶನ ವ್ರತ, 15ನೇ ತಾರೀಕಿಗೆ ಋಷಿ ಪಂಚಮಿ, ಹಾಗೆ 17ನೇ ತಾರೀಕಿಗೆ ಮತ್ತೆ ಸಂಕ್ರಾಂತಿ, ಕನ್ಯಾ ಸಂಕ್ರಾಂತಿಯೂ ಕೂಡ ಇದೆ. 26ಕ್ಕೆ ಅನಂತನ ಹುಣ್ಣಿಮೆ, ಬಹಳ ಉತ್ತಮವಾದಂಥ ದಿವಸ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. 27ನೇ ತಾರೀಕಿಂದ ಭಾದ್ರಪದ ಮಾಸ. ನೋಡಿ, ವಿಶೇಷವಾಗಿ ಭಾದ್ರಪದ ಮಾಸ ಅಂತಂದರೆ ಮಹಾಲಯ ಪಕ್ಷ, ಪಿತೃಪಕ್ಷ, ಪಿತೃಗಳನ್ನು ಆರಾಧನೆ, ಪ್ರಾರ್ಥನೆ, ನಮಸ್ಕಾರ ಮಾಡುವಂಥದ್ದು. ಒಟ್ಟಿನಲ್ಲಿ ಹಬ್ಬ ಹರಿದಿನಗಳೇ ಇದೆ. ಇನ್ನು ಮೃಗಶಿರ ನಕ್ಷತ್ರ 3, 4ನೇ ಪಾದ, ಆರ್ದ್ರಾ ನಕ್ಷತ್ರ 1, 2, 3, 4ನೇ ಪಾದ, ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಹಾಗೆ ನಾವು ಇದು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ನೋಡಿ, 2ನೇ ರಾಶಿಯಲ್ಲಿ ಕುಜ ಮತ್ತು ಗುರು, 3ನೇ ರಾಶಿಯಲ್ಲಿ ಕೇತು, 4ನೇ ರಾಶಿಯಲ್ಲಿ ರವಿ, 5ನೇ ರಾಶಿಯಲ್ಲಿ ಬುಧ ಶುಕ್ರರ, 5ನೇ ರಾಶಿಯಲ್ಲಿ ಮತ್ತು ದಶಮ ರಾಶಿಯಲ್ಲಿ ಶನೇಶ್ವರನು, ಹಾಗೆ ಭಾಗ್ಯ ರಾಶಿಯಲ್ಲಿ ರಾಹು. ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ ನಿಮಗೆ. ಈ ತಿಂಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ 4ನೇ ತಾರೀಕು ಪ್ರಶಸ್ತವಾಗಿದೆ. ಹಾಗೆ ಇನ್ನು ಗಣೇಶನ ಹಬ್ಬ 14ನೇ ತಾರೀಕಿದೆ. ಆ ದಿವಸ ಏನಾದ್ರು ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು 20ನೇ ತಾರೀಕಿಗೆ ಭಾನುವಾರ ಪೂರ್ವಾಷಾಢ, ಅದು ಒಳ್ಳೆಯ ದಿವಸ ಇದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಒಟ್ಟಿನ ಗಣೇಶನ ಹಬ್ಬ ಇದೆ. ಜಗತ್ತಿನಲ್ಲಿ ಬಹಳ ದೊಡ್ಡದಾದಂಥ ಹಬ್ಬ ಹರಿದಿನಗಳು. ನಾವು ಧಾರ್ಮಿಕವಾದಂಥ ಪೂಜೆ ಪುನಸ್ಕಾರಗಳಿಗೆ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ. ವಿದ್ಯೆಯ ಆರಂಭದಲ್ಲಿ, ವಿದ್ಯೆಯ ಕೊನೆಯಲ್ಲಿ, ಎಲ್ಲ ಕಡೆ ಕೂಡ ಗಣೇಶನನ್ನು ಸ್ಮರಣೆ ಮಾಡಿಕೊಳ್ಬೇಕು. ಪ್ರತಿಯೊಂದು ಕೆಲಸದ ಆರಂಭದಲ್ಲಿ, ಕೊನೆಯಲ್ಲಿ ಗಣೇಶನನ್ನು ಸ್ಮರಣೆ ಮಾಡಿಕೊಳ್ಬೇಕು. ಯಾಕಂದರೆ ಆ ಗಣೇಶನ ಅನುಗ್ರಹ ಆಡುವಂಥದ್ದು ಬಹಳ ಮಹತ್ತರವಾದಂಥದ್ದು. ಅಂತಹ ಗಣೇಶನು ಅನುಗ್ರಹಿಸಲಿ ಅಂತ ಹೇಳ್ತಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನೋಡೋಣ, ಮಿಥುನ ರಾಶಿಯವರಿಗೆ ಏನೇನು ಈ ತಿಂಗಳಲ್ಲಿ ಕಾದಿದೆ, ಒಳ್ಳೆ ರೀತಿಯಾದಂಥ ಫಲಗಳು ಎಂಬುದನ್ನು ಗಮನಿಸೋಣ. ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡುವಂಥದ್ದು, ನೋಡಿ, 2ನೇ ರಾಶಿಯ ಗುರು ನಿಮಗೆ ಒಂದಂತಕ್ಕೆ ಧೈರ್ಯ ಎಲ್ಲ ಬರ್ತಾ ಇದೆ. ಧೈರ್ಯ ಇಲ್ಲ ಅಂತೇನಿಲ್ಲ, ಆದರೂ ಎಲ್ಲ ಒಂದು ಕಡೆ ಮನಸ್ಸಿನಲ್ಲಿ ಕಳವಳ, ಏನೋ ತೊಂದರೆ ಆಗಿಬಿಡ್ತದೇನೋ, ಕೆಲಸ ಕಳೆದು ಹೋಗಿಬಿಡುತ್ತನೋ, ಅಥವಾ ಕೆಲಸ ಸಂಬಳ ಬರುತ್ತೋ ಇಲ್ಲೋ, ಹೀಗೆಲ್ಲ ಒಂಥರ ಮನಸ್ಸಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ, ಬಿಟ್ಟು ಹಾಕ್ಬಿಡಿ. ಅದನ್ನೆಲ್ಲ ಜಾಸ್ತಿ ಯೋಚನೆ ಮಾಡ್ತಾ ಇದ್ದರೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಇರುವಂತಹ ಒಳ್ಳೆಯ ರೀತಿಯಾದಂಥ ಫಲಗಳನ್ನು, ನಿಮ್ಮ ಜೀವನದ ಒಳ್ಳೆಯ ಸಾಧನೆಗಳನ್ನು, ಒಳ್ಳೆಯ ಸಮಯವನ್ನು, ಒಳ್ಳೊಳ್ಳೆ ಕಾಲಗಳನ್ನು ಸ್ಮರಣೆ ಮಾಡಿಕೊಳ್ಳಿ ಜೀವನದಲ್ಲಿ. ಯಾಕಂದರೆ ಕಷ್ಟ ಅಂತಂದರೆ ಕಷ್ಟ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ ಜೀವನದಲ್ಲಿ. ಭಗವಂತ ನಿಮಗೆ ಒಂದಂತಕ್ಕೆ ಹಿಂದೆಲ್ಲ ಬಹಳಷ್ಟು ಕಷ್ಟಪಟ್ಟಿದ್ದೀರಿ ನೀವು. ಈಗೆಲ್ಲ ಒಳ್ಳೆ ರೀತಿಯಾದಂಥ ಅವಕಾಶಗಳು, ಒಳ್ಳೆ ರೀತಿಯಾದಂಥ ಬೆಳವಣಿಗೆಗಳು, ಒಳ್ಳೆ ರೀತಿಯಾದಂಥ ಹಣಕಾಸಿನ ಕೂಡ ಭಗವಂತ ಕೊಟ್ಟಿದ್ದಾನೆ. ತಕ್ಕ ಮಟ್ಟಿಗೆ ಚೆನ್ನಾಗೇ ಕೊಟ್ಟಿದ್ದಾನೆ. ಇರುವುದನ್ನು ಅನುಭವಿಸುವಂತಹ ಪ್ರಯತ್ನವನ್ನು ಮಾಡಬೇಕು. 2ನೇ ರಾಶಿಯ ಗುರು ಧನಸ್ಥಾನದಲ್ಲಿ ಬಹಳ ಚೆನ್ನಾಗಿದೆ. ಉದ್ಯೋಗ ಏನಾದ್ರು ಕಳ್ಕೊಂಡಿದ್ದಂಥ ವ್ಯಕ್ತಿಗಳೇನೋ ಒಂದು ಕಡೆ ಉದ್ಯೋಗ ಆಗುವಂಥ ಸಾಧ್ಯತೆಗಳು, ವಿದೇಶದಿಂದ ಅನುಕೂಲ, ವಿದೇಶದಿಂದ ಒಳ್ಳೆಯ ರೀತಿಯಾದಂಥ ಅವಕಾಶಗಳು. ಹಾಗೆ ವಿಡಿಯೋ ಕೊನೆವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳ್ತೇನೆ, ಮತ್ತು ಯಾವ ವಿಷಯದಲ್ಲಿ ಜಾಗ್ರತೆ ಎಂಬುದನ್ನು ಕೂಡ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡೋಣ. ಹಾಗಾಗಿ ಗುರು 2ನೇ ರಾಶಿಯಲ್ಲಿ ಕೂತಿದ್ದಾನೆ. ಧನಸ್ಥಾನದಲ್ಲಿ ಗುರು ಇರುವಾಗ ಹಣಕಾಸಿನ ಅನುಕೂಲ ಆಗಬೇಕು. ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ನಿಮ್ಮ ಕಡೆಗೆ ಬರುವಂಥದ್ದು, ಲಾಭಾಂಶಗಳು ಸಿಗುವಂಥದ್ದು, ಮನಸ್ಸಿಗೆ ಎಲ್ಲೋ ಒಂದು ಕಡೆಗೆ ತೃಪ್ತಿಯೂ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ನೋಡಿಕೊಳ್ಳಿ, ಆ ಭಗವಂತನ ಅನುಗ್ರಹದಿಂದ ಹಣಕಾಸಿನ ತಕ್ಕದಲ್ಲಿ ಒಳ್ಳೆ ರೀತಿಯಾದಂಥ ಫಲಗಳು ಸಿಗಲಿ.
ಮತ್ತು ನಿಮ್ಮನ್ನು ಭಗವಂತ ಧಾರ್ಮಿಕವಾದಂಥ ಪ್ರಯತ್ನಕ್ಕೆ ಕಳಿಸ್ತಾ ಇದ್ದಾನೆ. ಅದನ್ನು ಬೇಜಾರಾಗಬೇಡಿ. ಧಾರ್ಮಿಕವಾದಂಥ ಕೆಲಸ ಕಾರ್ಯಗಳು ಕ್ರಿಯೆಗಳು ಎಲ್ಲವನ್ನು ಕೂಡ ಮಾಡ್ತಾ ಬನ್ನಿ. ಯಾಕಂದರೆ ಜೀವನದಲ್ಲಿ ಏನಂತಂದರೆ ಎಷ್ಟೋ ಸಲ ನಾವು ಬಹಳಷ್ಟು ಸ್ವಾರ್ಥಿಗಳಾಗಿಬಿಡ್ತೇವೆ. ದೇವರ ಕೆಲಸ, ನಮ್ಮ ಧರ್ಮ ನಮ್ಮದು ಉಳಿಬೇಕು ಅಂತಂದರೆ ಅದಕ್ಕೆ ನಾವು ಕೂಡ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಒಳ್ಳೆಯ ಸೇವೆ ಆದರೂ ಕೂಡ ನಾವು ಮಾಡ್ತಾ ಇರಬೇಕು ಪ್ರತಿನಿತ್ಯ ಪ್ರತಿ ಕ್ಷಣ. ಹಾಗೆ ನಮ್ಮ ಜೀವನದಲ್ಲಿ ಅದಕ್ಕೂ ಕೂಡ ಸಮಯವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗಾಗಿ ಆ ದೈವಾನುಗ್ರಹ, ಯಾಕಂದರೆ ಗುರು ಉಚ್ಚವಾದಂಥ ಸ್ಥಾನದಲ್ಲಿದ್ದಾನೆ. ಧರ್ಮದ ವಿಷಯದಲ್ಲಿ ನಾವು ಪ್ರಯತ್ನ ಮಾಡೋದು ನಮ್ಗೆ ಬಹಳ ಒಳ್ಳೆಯದಾಗುತ್ತೆ. ಹಾಗೆ ಎರಡನೆಯದಾಗಿ ಧಾರ್ಮಿಕ ಮುಖಂಡರಿಗೂ ಕೂಡ ಬಹಳ ಒಳ್ಳೆಯ ರೀತಿಯಾದಂಥ ಅವಕಾಶಗಳು. ಎರಡನೇ ರಾಶಿ ಕುಜ. ಭೂಮಿಯಲ್ಲೇನೋ ಸ್ವಲ್ಪ ಬದಲಾವಣೆ, ಭೂಮಿಯ ಅನುಕೂಲತೆಗಳು ಕೂಡ ಕಾಣುವಂಥ ಸಾಧ್ಯತೆಗಳಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ ಶುಭವಾದಂಥ ಒಂದು ತಿಂಗಳು ಎಂಬುದನ್ನು ಕೂಡ ಹೇಳಬಹುದು. ಮತ್ತು ಎಷ್ಟೋ ದಿವಸದಿಂದ ಭೂಮಿ ವ್ಯಾಪಾರ ವ್ಯವಹಾರ ಆಗಲಿಲ್ಲ, ಎಲ್ಲೋ ಒಂದು ಕಡೆಗೆ ಅಡ್ವಾನ್ಸ್ ಕೊಟ್ಟಿದ್ದೇನೆ, ಏನೋ ರಿಜಿಸ್ಟರ್ ಆಗ್ತಾ ಇಲ್ಲ, ಪೇಪರ್ ಆಗ್ತಾ ಇಲ್ಲ. ಇವತ್ತು ಗೊತ್ತಲ್ಲ ನಿಮ್ಗೆ ಗೌರ್ಮೆಂಟಲ್ಲಿ ಒಂದು ಸರಿ ಇದ್ದರೂ ಒಂದು ಸರಿ ಇರುವುದಿಲ್ಲ. ನಾವು ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ಫುಲ್ ಆಗಬೇಕು ಅಂದರೆ ಅದಕ್ಕೆ ಪೂರಕವಾದಂಥ ಗೌರ್ಮೆಂಟಿನ ಸಪೋರ್ಟು ಕೂಡ ಬೇಕಾಗುತ್ತೆ. ಅದೆಲ್ಲ ಸಣ್ಣ ಪುಟ್ಟ ಅಡಚಣೆಗಳು ತೊಂದರೆಗಳಿದೆ, ಅದೆಲ್ಲ ಸ್ವಲ್ಪ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ತೃತೀಯ ರಾಶಿಯ ಕೇತು, ತಂದೆ ತಾಯಿಯವರ ಪರಿಪೂರ್ಣವಾದಂಥ ಆಶೀರ್ವಾದ ಮತ್ತು ಅವರ ನೇತೃತ್ವದಲ್ಲಿ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ದಾರಿಯಾಗುವಂಥ ಅವಕಾಶಗಳು. ನೋಡಿ, ತೃತೀಯದಲ್ಲಿ ಕೇತು ಕೂತಿದ್ದಾನೆ, ಹಾಗಾಗಿ ಅವರ ಪ್ರೇರಣೆ ಇದೆ. ನೋಡಿ, ಬಹಳಷ್ಟು ಜನ ಒದ್ದಾಡ್ತಾ ಇದ್ದೀನಿ, ಮದುವೆ ಆಗಲಿಲ್ಲ, ಮದುವೆ 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 ಅಂತೇಳಿ. ಹಾಗಾಗಿ ಉತ್ತಮವಾದಂಥ ವಧುವರರ ಜೊತೆ ಸಿಗುವಂಥದ್ದು, ಮದುವೆಗೆ ಅವಕಾಶ ಆಗುವಂಥದ್ದು. ಜಾಸ್ತಿ ಪ್ರಯತ್ನವನ್ನು ಮಾಡಿ, ಪ್ರಯತ್ನವನ್ನು ಚೆನ್ನಾಗಿ ಮಾಡಿದರೆ ಎಲ್ಲೋ ಒಂದು ಕಡೆ ದೇವರು ಅನುಗ್ರಹಿಸ್ತಾನೆ, ಎಲ್ಲೋ ಒಂದು ಕಡೆಗೆ ಅವಕಾಶಗಳು ಲಾಭಗಳು ಹೀಗೆಲ್ಲ ಸಿಗುವಂಥದ್ದಾಗುತ್ತೆ ನಿಮಗೆ. ಜೀವನದಲ್ಲಿ ನಾವೇನು ಮಾಡ್ತೇವೆ, ಯಾವುದನ್ನು ಕೂಡ ಪ್ರಯತ್ನವನ್ನೇ ಮಾಡಿದರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೇವೆ. ಮದುವೆ ಆದಾಗಲಿ ನೋಡೋಣ ಅಂಥೇಳಿ. ಆದರೆ ಒಂದು ಹೆಜ್ಜೆಯನ್ನು ಇಟ್ಟಾಗ ಪ್ರಕೃತಿ ಭಗವಂತ ಇನ್ನೂ ಹೆಜ್ಜೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕೂತರೆ ನಮಗೆ ಹೊಟ್ಟೆ ತುಂಬುವುದಿಲ್ಲ ಅಲ್ವಾ? ಹಾಗಾಗಿ ನಮ್ಮ ಪ್ರಯತ್ನಗಳು ಏನು ಮಾಡಬೇಕು, ನಾವು ನಮ್ಮ ಪ್ರಯತ್ನವನ್ನು ಅದಕ್ಕೆ ಒಂದು ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗಬೇಕು. ನಮಗೆ ಯಾವ ರೀತಿಯಾದಂತಹ ವಧುವರರ ಬೇಕು, ನಾವು ಯಾವ ಕಡೆಗೆ ಬೇಕು, ಇದರಲ್ಲಿ ನಾವು ತೀರ್ಮಾನ ಮಾಡಬೇಕು ಅಲ್ವಾ? ನಾವು ತೀರ್ಮಾನವನ್ನೇ ಮಾಡದಿದ್ದಾಗ ಮದುವೆ ಆದರೆ ಆಗಲಿ ಬಿಟ್ಟರು ಬಿಡಲಿ ಅಂದರೆ ಆಗುತ್ತಾ? ಅದಾಗೋದು ಬರುತ್ತಾ? ಯಾರು ಕೇಳ್ತಾ ಬರ್ತಾರಾ? ಇವತ್ತಿನ ಕಾಲದಲ್ಲಿ ಯಾರಿಗೂ ಪುರುಸತ್ತಿಲ್ಲ ಅಲ್ವಾ? ಹಾಗಾಗಿ ನಾವೇ ನೋಡಿ ಜಾಸ್ತಿ ವಿಡಿಯೋ ಉದ್ದ ಮಾಡಿದ್ರೆ ನೋಡುವಂಥದ್ದೇ ಇಲ್ಲ. ಹಾಗಾಗಿ ಏನಾಗುತ್ತೆ, ಆ ಸಮಯ ಹೇಳುವಂಥದ್ದಕ್ಕೆ ಬಹಳ ಮುಖ್ಯವಾಗಿ ಗಮನಿಸಬೇಕು. ಜೀವನದ ಸಮಯ ಬಹಳ ಅತ್ಯುತ್ತಮವಾದಂಥದ್ದು. ಚತುರ್ಥ ರಾಶಿಯ ರವಿ, ನಿಮ್ಮ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಚೇತರಿಕೆ ಆಗುವಂಥದ್ದು. ಹಣಕಾಸು ಯಾರಿಗೋ ಕೊಟ್ಟಿರ್ತೀರಿ, ಹಣಕಾಸು ನೀವಿದ್ದಲು ಬರುವಂಥದ್ದು. ಮತ್ತು ಮನಸ್ಸಿಗೆ ಒಳ್ಳೆಯ ರೀತಿಯಾದಂಥ ಪ್ರೇರಣೆ ಆಗುವಂಥದ್ದು. ಎಷ್ಟೋ ಸಲ ಮನಸ್ಸನ್ನು ಸಮಾಧಾನವೇ ಇರುವುದಿಲ್ಲ, ಬರೀ ಒದ್ದಾಟ, ಬರೀ ಚಿಂತೆ, ಬರೀ ಟೆನ್ಷನ್ ಇರುತ್ತೆ. ಆದರೆ ಈ ತಿಂಗಳಲ್ಲಿ ಏನೋ ಒಂದು ಕಡೆ ಮನಸ್ಸಿನ ಸಮಾಧಾನ ಸಿಗುವಂಥ ಚಾನ್ಸಸ್ ಇದೆ. ಪಂಚಮದ ಶುಕ್ರ, ಮನೆಗೇನೋ ಅತಿಥಿಗಳು ಬರುವಂಥದ್ದು, ಅಥವಾ ಏನೋ ವಾಹನ ಖರೀದಿ ಮಾಡುವಂಥದ್ದು, ಮನೆಗೆ ಪೇಂಟಿಂಗ್ ಮಾಡುವಂಥದ್ದು, ಮನೆಯಲ್ಲಿ ಏನೋ ಒಂದಷ್ಟು ಬದಲಾವಣೆಯಪ್ಪ, ಅಥವಾ ಬಾಡಿಗೆ ಮನೆ ಇದ್ದು ಇನ್ನೊಂದು ಮನೆಗೆ ನಾವು ಚೇಂಜ್ ಮಾಡ್ಕೊಂಡು ಹೋಗುವಂಥದ್ದು. ಹೀಗೆ ಪಂಚಮದಲ್ಲಿ ಶುಕ್ರ ಇದ್ದಾಗ ಶುಕ್ರ ಏನು ಮಾಡ್ತಾನೆ, ಕಲೆ, ಸಾಹಿತ್ಯ, ಸಂಗೀತ ಅಥವಾ ಬೆಳ್ಳಿ ಬಂಗಾರದ ಒಡವೆಗಳನ್ನು ಮಾಡುವಂಥದ್ದು, ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಯಾಕಂದರೆ ಎರಡನೇ ರಾಶಿ ಕೂಜ ಎಲ್ಲೋ ಒಂದು ಕಡೆ ಭೂಮಿಯ ಅನುಕೂಲತೆಗಳನ್ನು ಕೊಡುವಂಥದ್ದು. ಮತ್ತು ಜೀವನದಲ್ಲಿ ಸಾಕಾಗಿ ಹೋಗಿದೆ ಅಂತಂದರೆ ಕೊನೆ ಹಂತದಲ್ಲಿ ಯಾವುದೋ ಒಂದು ಬಂದು ಕೈ ಹಿಡಿಯುವಂಥದ್ದು. ಒದ್ದಾಡಿ ಇದು ಆಗ್ತಾನೆ ಇಲ್ಲ ಅಂತಂದರೆ ಕೊನೆಗೆ ನಾಳೆಗೆ ಆಗತ್ತೆ ಅಂತೇಳಿ ಅನ್ನಿಸುವಂಥದ್ದು. ಹೀಗೆ ಶುಕ್ರನೆಲ್ಲೋ ಒಂದು ಕಡೆಗೆ ಲಾಭಾಂಶವನ್ನು, ಅವಕಾಶವನ್ನು ಶುಕ್ರ ಕೊಡ್ತಾನೆ. ಶುಕ್ರನಿಂದ ನಾವು ಯಾವತ್ತೂ ಕೂಡ ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು, ಒಳ್ಳೆ ರೀತಿಯಾದಂಥ ಬೆಳವಣಿಗೆಗಳನ್ನು ಗಮನಿಸಬೇಕು. ಶುಕ್ರನು ಒಳ್ಳೆಯದನ್ನು ಮಾಡ್ತಾನೆ. ಬುಧನೂ ಜೊತೆಗಿದ್ದಾನೆ, ರಾಷ್ಟ್ರಾಧಿಪತಿ, ಜ್ಞಾನಕಾರಕ. ಹಾಗಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಎಲ್ಲ ಒಂದು ಕಡೆಗೆ ಅವಕಾಶ, ಲಾಭಾಂಶಗಳು ಸಿಗುವಂಥದ್ದು. ಟೀಚಿಂಗ್ ಪ್ರೊಫೆಷನ್ ಮಾಡ್ತಾ ಇದ್ದಂಥವ್ರಿಗೆ ಕೂಡ ಬಹಳ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆಗೆ ಟೀಚರು ಕ್ಲಾಸ್ ಮಾಡ್ತಾ ಇದ್ದಾಗ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಯಾವುದೋ ರೀತಿಯಲ್ಲಿ ಅವರಿಗೆ ಅರ್ಥ ಆಗುವಾಗ ನಿಮಗೇ ಪ್ರಚೋದನೆ ಆಗ್ತದೆ. ಬುದ್ಧಿ ಕರ್ಮಾನುಸಾರಿಣಿ ಅಂತ, ನೀವು ಮಾಡ್ತಾ ಇರುವಂತಹ ಒಳ್ಳೆಯ ಕೆಲಸ ಏನಿದೆಯೋ ಅದು ಒಳ್ಳೆಯ ರೀತಿಯಾದಂಥ ಬುದ್ಧಿಯಾಗಿ ಪ್ರೇರಣೆಯಾಗುತ್ತೆ. ನಮ್ಮ ಜನ್ಮಾಂತರವಾದಂಥ ಯಾವುದೇ ಕರ್ಮಗಳಿದ್ದರೂ ಕೂಡ ನಾವು ಒಳ್ಳೆಯ ಕೆಲಸ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ರೀತಿಯಲ್ಲಿ ಪ್ರಯತ್ನವನ್ನು ಮುಂದುವರಿಸಿದಾಗ ಭಗವಂತನು ನಮ್ಮ ಹಿಂದೆ ನಿಲ್ತಾನೆ. ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಬದಲಾವಣೆಗಳನ್ನು ಕೂಡ ಭಗವಂತ ನೀಡ್ತಾನೆ. ಭಗವಂತನ ಅನುಗ್ರಹ ಬಹಳ ಮುಖ್ಯವಾಗಿ ನಿಮಗೆ ಸಿಗುವಂಥ ಹಂತ ಇದೆ. ಶುಕ್ರ ಇರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಬಹಳ ಉತ್ತಮವಾದಂಥ ಅವಕಾಶಗಳು. ಮದುವೆಯಾಗಿ ಡೈವರ್ಸ್ ಆಗಿದೆ, ಕಿರಿಕಿರಿ ಆಗ್ತಾ ಇದೆ, ಏನೋ ಸಮಸ್ಯೆ ಅಂತಂದರೆ ಅದಕ್ಕೇನೋ ಅವಕಾಶಗಳು ಸಿಗುವಂಥದ್ದು ಒಳ್ಳೆಯ ರೀತಿಯಾಗಿ. ಶುಕ್ರನು ದಾಂಪತ್ಯ ಜೀವನವನ್ನು ಒಳ್ಳೆಯದು ಮಾಡ್ತಾನೆ. ಲಕ್ಷ್ಮೀನಾರಾಯಣ ಯೋಗ, ಸಂಪತ್ತು ಕೂಡ ಸೇರಿಸುವಂಥದ್ದು, ಸಂಪತ್ತು ಕೂಡ ಬರುವಂಥದ್ದು. ಅದನ್ನೇ ಹೇಳಿದೆ, ಉದ್ಯೋಗದಲ್ಲಿ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ ಎಲ್ಲೋ ಒಂದು ಕಡೆ ಉದ್ಯೋಗಕ್ಕೆ ಬಲಿಷ್ಠವಾದಂಥ ಅವಕಾಶಗಳು ಸಿಗಬಹುದು. ಜೊತೆಗೆ ಸಣ್ಣ ಸಣ್ಣ ಇನ್ಕಮ್ ಸೋರ್ಸ್ ಬರುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಎಲ್ಲವೂ ಕೂಡ ಒಂದೇ ಸಲ ನಿಂತು ಹೋಗಿಬಿಡುತ್ತೆ, ಒಂದೇ ಇನ್ಕಮ್ ಸೋರ್ಸ್ ಆದರೆ. ಹಾಗಾಗಿ ಇನ್ಕಮ್ ಸೋರ್ಸನ್ನು ಜಾಸ್ತಿ ಮಾಡಿ, ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ರಾಹುವಿಂದ ಚಿಂತನೆ ಮಾಡುವಂಥದ್ದು. ರಾಹು
ವಿದೇಶದಿಂದ ಅನುಕೂಲ ಆಗುವಂಥದ್ದು. ಮತ್ತು ತಾಮ್ರ, ಹಿತ್ತಾಳೆ, ಬೆಳ್ಳಿ, ಬಂಗಾರ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಈ ತಿಂಗಳಲ್ಲೆಲ್ಲ ಒಂದು ಕಡೆಗೆ ಒಳ್ಳೆ ರೀತಿಯಾದಂಥ ಲಾಭಾಂಶಗಳು. ನೋಡಿ, ಈ ಬೆಳ್ಳಿ ಬಂಗಾರಗಳು ಇವತ್ತಿದ್ದು ನಾಳೆ ಇರುವುದಿಲ್ಲ ಬೆಲೆ ಅಲ್ವಾ. ಹಾಗಾಗಿ ಒಂದಂತಕ್ಕಂತಹ ಬದಲಾವಣೆ ಆದಾಗ ನಮಗೆ ಏನು ಬೇಕು, ನಮ್ಮ ಸ್ಥಿತಿಗತಿಗೆ ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು. ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಬಹಳ ಒಳ್ಳೆಯದಿದೆ. ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡಿ ಚೆನ್ನಾಗಿ ಅನುಕೂಲ ಆಗುತ್ತೆ. ದಿನಸಿ ಪದಾರ್ಥಗಳು, ತರಕಾರಿ, ಶನೇಶ್ವರನ ಸಂಬಂಧವಾದಂಥ ಎಲ್ಲ ವ್ಯಾಪಾರ ವ್ಯವಹಾರಗಳು ಕೂಡ ಬಹಳ ಒಳ್ಳೆಯ ರೀತಿಯಾದಂಥ ಫಲ, ಒಳ್ಳೆಯ ರೀತಿಯಾದಂಥ ಅವಕಾಶಗಳನ್ನು ಕೂಡ ಈ ತಿಂಗಳಲ್ಲಿ ನೀಡುವಂತಹ ಪ್ರಯತ್ನಗಳಾಗತ್ತೆ. ಇನ್ನು ನೋಡಿ, ಒಂದು 5 ಜಾಗ್ರತೆ ಹೇಳ್ತೇನೆ ಅಂತಂದರೆ ಏನಪ್ಪ ಅಂತಂದರೆ, ನೀವು ಮಿಥುನ ರಾಶಿಯವರು ಏನಾಗಿದೆ ಕೇಳಿದ್ರೆ ಸ್ವಲ್ಪ ಮನಸ್ಸು ಯಾಕೋ ಡಿಸ್ಟರ್ಬ್ ಆಗಿ ಕೂತ್ಕೊಂಡ್ಬಿಟ್ಟಿದೆ. ನೀವು ಮುಂದೆ ಹೋಗಬೇಕು, ಮುಂದೆ ಪ್ರಯತ್ನ ಮಾಡಬೇಕು, ನೀವೇ ಅದಕ್ಕೆ ಕೈ ಹಾಕಬೇಕು. ನೀವು ಸುಮ್ಮನೆ ಕೂತ್ರೆ ಯಾವುದೂ ಆಗೋದಿಲ್ಲ. ಹಾಗಾಗಿ ರಾತ್ರಿ ನಿದ್ರೆ ಬೇಗನೆ ಎದ್ಕೊಂಡು, ಅದೇ ಹೇಳ್ತಾರಲ್ಲ, ಒಂದು 9 ಗಂಟೆ 10 ಗಂಟೆ ಒಳಗಡೆ ನಿದ್ರೆ ಮಾಡಿಬಿಡಬೇಕು. ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಚಿಂತನೆಯದಾತ್ಮನೋ ಹಿತಂ ಅಂತ ನಾವು ಏನೇನು ಮಾಡಬೇಕು ಹಿತಕ್ಕೋಸ್ಕರವಾಗಿ, ನಮ್ಮ ಅಭಿವೃದ್ಧಿಗೆ, ನಮ್ಮವರ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅಂಥೇಳಿ ಬ್ರಾಹ್ಮಿ ಮುಹೂರ್ತದ ಚಿಂತನೆ ಮಾಡಬೇಕು. ನಾವು ಎದ್ದ ತಕ್ಷಣವೇ ಡಬ ಎಲ್ಲೋ ಓಡೋಗಿಬಿಡ್ತೇವೆ. ಹಾಗೆ ಮಾಡಬಾರ್ದು. ಒಂದು 5 ನಿಮಿಷ ಕೂತ್ಕೊಂಡು ನಿಧಾನವಾಗಿ ಹಿಂದಿನ ದಿವಸ ಮನ್ಕೊಳ್ಳುವಾಗ ನಾನು ಇವತ್ತು ಏನೇನು ತಪ್ಪು ಮಾಡದೆ ಹೇಳೋದನ್ನು ಯೋಚನೆ ಮಾಡ್ಕೊಳ್ಬೇಕು. ನಾನು ಎಲ್ಲೆಲ್ಲಿ ಸಮಯ ವ್ಯರ್ಥ ಮಾಡಿದೆ, ನಾನು ಏನೇನು ತಪ್ಪು ಡಿಸಿಷನ್ ತೆಗೆದುಕೊಂಡಿದ್ದೇನೆ, ಇವತ್ತು ತಪ್ಪು ಮಾಡಿದ್ದೇನೆ ಅಂತಂದರೆ ಪ್ರತ್ಯಕ್ಷವಾಗಿ ಯಾರೂ ತಪ್ಪು ಮಾಡೋದಿಲ್ಲ. ಆದರೆ ಕೆಲವೊಂದಷ್ಟು ಡಿಸಿಷನ್ ತೆಗೆದುಕೊಳ್ಳುವಾಗ ಅವಸರದಲ್ಲಿ ತೊಂದರೆ ಆಗಿರಬಹುದು, ಅದರ ಪರಿಣಾಮದಲ್ಲಿ ಸಮಸ್ಯೆ ಬರಬಹುದು. ತಪ್ಪು ಅಂತಂದರೆ ಎಲ್ಲರೂ ಸರಿಯನ್ನೇ ಮಾಡ್ತಾರೆ, ಅವರವರಿಗೆ ಅದು ಮಾಡಿ ಸರಿ ಅಂತ ಅನಿಸುತ್ತೆ. ಆದರೂ ಕೂಡ ಕೆಲವೊಂದಷ್ಟು ರಾಂಗ್ ಡಿಸಿಷನ್ ಜೀವನದಲ್ಲಿ ಆಗಿರುತ್ತೆ. ಆ ರಾಂಗ್ ಡಿಸಿಷನ್ ಎಲ್ಲೆಲ್ಲಿ ನಾನು ತೆಗೆದುಕೊಂಡಿದ್ದೇನೆ, ಎಲ್ಲೆಲ್ಲಿ ನಾನು ಅದನ್ನು ಸರಿ ಮಾಡಿಕೊಳ್ಬೇಕು ಎಂಬುದನ್ನು ಕೂಡ ನಾವು ಗಮನಿಸಿಕೊಂಡು ಒಳ್ಳೆ ರೀತಿಯಾಗಿ ಒಂದು ಪ್ರಯತ್ನ ಮಾಡಬೇಕು. ಇದು ಒಂದೇ ಒಳ್ಳೆಯದಾಗಿ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ವಿದೇಶದಲ್ಲಿ ಉದ್ಯೋಗ ಸಿಗ್ತಾ ಇದೆ, ಅಥವಾ ಉದ್ಯೋಗ ನಾನು ಕಳ್ಕೊಂಡಿದ್ದೇನೆ, ಅಷ್ಟು ಸಂಬಳ ಬರಬೇಕು ಅಂದರೆ ಬರದೇ ಇರಬಹುದು. ಈ ಸಿಕ್ಕ ಕೆಲಸಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಕೊನೆಗೆ ಇನ್ನೊಂದು 6 ತಿಂಗಳ, ವರ್ಷ, ಇನ್ನೊಂದು 1.5 ವರ್ಷ 2 ವರ್ಷದಲ್ಲಿ ಇನ್ನೂ ಸಮಯ ಬಹಳ ಒಳ್ಳೆಯದು ಬಂದಾಗ ಒಳ್ಳೆಯ ಕೆಲಸ ಬರಬಹುದು. ಅದನ್ನೇ ಕಾಯ್ತಾ ಇರುವಂಥ ಪ್ರಯತ್ನವನ್ನು ಬೇಡ. ಯಾಕಂದರೆ ಏನಾಗುತ್ತೆ, ಈಗ ಮಳೆ ಬರಲಿಲ್ಲ ಹಾಗಂತೇಳಿ ಕೃಷಿಕ ಹಾಗೆ ಕೂತ್ಕೊಳ್ಳಿಕ್ಕಾಗತ್ತಾ? ಅವನ ಟೈಮ್ ಹೋಗಿಬಿಡುತ್ತೆ, ಆ ಕಾಲ ಹಾಳುವಂಥದ್ದು ವ್ಯತ್ಯಾಸ ಆಗಿಬಿಡುತ್ತೆ. ಹಾಗಾಗಿ ಅಕ್ಕಪಕ್ಕದಲ್ಲೆಲ್ಲ ಬೋರ್ವೆಲ್ ಇದೆ, ಬೋರ್ವೆಲ್ ನೀರು ತೆಗೆದುಕೊಂಡ್ಬರ್ತಾನೆ, ಗಿಡವನ್ನು ಬೆಳೆಸ್ತಾನೆ. ಜೀವನ ಅಂದರೆ ಹಾಗೆ ಅಲ್ವಾ. ಹಾಗಾಗಿ ನೀವು ಕೆಲಸ ಹೀಗೆ ಎಷ್ಟೋ ಜನ ನೋಡ್ತೇನೆ ನಾನು, ನಮಗೆ ಬೇಕಾದಂಥ ದೊಡ್ಡ ಕೆಲಸವೇ ಬರಬೇಕು, ಅಧಿಕಾರ ವ್ಯವಸ್ಥೆ ಇರುವಂಥದ್ದು ಒಂದು ಕಾಯ್ತಾ ಇರ್ತಾರೆ. ಕಾಯಬೇಕು, ಆದರೆ ಎಲ್ಲ ಸಮಯದಲ್ಲೂ ಕೂಡ ಕಾದರೆ ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಕಾಯ್ತಾ ಇರುವಂಥದ್ದೆಲ್ಲ ಏನು ಸಿಕ್ಕಿದೆಯೋ ಅದಕ್ಕೆ ಪ್ರಯತ್ನ ಮಾಡ್ತಾ ಹೋಗಬೇಕು. 4ನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಬೇಕು. ಯಾಕೆ ಆರೋಗ್ಯಕ್ಕೆ ಅಂತಂದರೆ ನೋಡಿ, ಚತುರ್ಥದಲ್ಲಿ ರವಿ, ದಶಮದಲ್ಲಿ ಶನೇಶ್ವರನು. ಶನಿ ಮತ್ತು ರವಿಯ ದೃಷ್ಟಿ ಬಂದಾಗ ಕಣ್ಣಿನ ಸಣ್ಣ ಪುಟ್ಟ ಏನು ಯೋಚನೆಗಳಾಗುವಂಥದ್ದು, ಜೀರ್ಣಕ್ರಿಯೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ಹೀಗೆ ಆರೋಗ್ಯದಲ್ಲಿ ತಕ್ಕ ರೀತಿಯಾಗಿ ಕಿರಿಕಿರಿ ಬರುವಂಥದ್ದಾಗುತ್ತೆ. ಹಾಗೆ ಆರೋಗ್ಯದ ವಿಷಯದ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇದಿಷ್ಟು ಮಾಡಿಕೊಂಡ್ರೆ ಸಾಕು, ಮಿಕ್ಕಿದ್ದೇನು ಚಿಂತೆ ಬೇಡ ನಿಮಗೆ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಇನ್ನು ಮೃಗಶಿರ ನಕ್ಷತ್ರ 3, 4ನೇ ಪಾದ, 11ನೇ ತಾರೀಕಿಗೆ ಬೆನಕನ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿವಸ ಎಳ್ಳೆಣ್ಣೆ ದೀಪ ಹಚ್ಚಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೃಗಶಿರ ನಕ್ಷತ್ರ, ಆರ್ದ್ರಾ ನಕ್ಷತ್ರದವರು ಗಣೇಶನ ಹಬ್ಬ ಇದೆ 14ನೇ ತಾರೀಕಿಗೆ. ಗಣೇಶನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಯಾಕಂದರೆ ಆರ್ದ್ರಾ ನಕ್ಷತ್ರಕ್ಕೆ ವಿಶೇಷವಾಗಿ ರುದ್ರ ದೇವತೆ ಆಗುತ್ತೆ. ರುದ್ರನ ಅನುಗ್ರಹ ಆಗಬೇಕು, ಗಣಪತಿ ಅನುಗ್ರಹ ಆಗಬೇಕು ಅಂದರೆ ಅದೇ ದಿವಸ ಪ್ರಾರ್ಥನೆ ಮಾಡಿಕೊಳ್ಳಿ. ಗಣೇಶನ ಹಬ್ಬ ಇದೆ. ಆರ್ದ್ರಾ ನಕ್ಷತ್ರದವರಿಗೆ ಯಾಕಂದರೆ ಸ್ವಲ್ಪ ಸಂಕಟಗಳು ಕೂಡ ಇದೆ. ನಿಮಗೆ ಸಂಕಟಗಳಿಂದ ಹೊರಗಡೆ ಬರಬೇಕು, ನೀವು ಕಷ್ಟದಿಂದ ಹೊರಗಡೆ ಬರಬೇಕು ಅಂತಂದರೆ ಗಣಪತಿಯನ್ನೇ ಪ್ರಾರ್ಥನೆ ಮಾಡಬೇಕು. ಆ ಗಣಪತಿಯ ಅನುಗ್ರಹದಿಂದ ತ್ವಮ್ಮೂಲಾಧಾರೇ ಸ್ಥಿತೋಸಿ ನಿತ್ಯಂ ತ್ವಂ ಶಕ್ತಿತ್ರಯಾತ್ಮಕ ಅಂದರೆ ಮೂಲಾಧಾರಗತನಾದಂತಹ ಗಣಪತಿಯು ಮಿಕ್ಕಿರುವಂಥ ಎಲ್ಲ ಚಕ್ರಕ್ಕೂ ಕೂಡ ಅದೇ ಆಧಾರವಲ್ವಾ. ಹಾಗಾಗಿ ಅಂಥ ಆಧಾರವನ್ನು ಬಲಿಷ್ಠವಾಗಿ ಮಾಡಿ. ನೀವು ಆ ಆಧಾರ ಶಕ್ತಿಯು ಜಾಸ್ತಿಯಾಗಿ ಬಲಿಷ್ಠವಾದರೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯು ಕೂಡ ಆ ಭಗವಂತ ನಡೆಸ್ತಾನೆ, ಒಳ್ಳೆಯದಾಗುತ್ತೆ. ಪುನರ್ವಸು ನಕ್ಷತ್ರ 1, 2, 3ನೇ ಪಾದ, 26ನೇ ತಾರೀಕಿಗೆ ಅನಂತನ ಹುಣ್ಣಿಮೆ ಇದೆ. ಆ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಪ್ರಯತ್ನ ಮಾಡಿ. ಸಾಮೂಹಿಕವಾಗೋ ಅಥವಾ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತಂದರೆ ಧ್ಯಾಯೇತ್ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಯೋಕೇಶಂ ಕೌಸ್ತುಭಾಭರಣಂ ಹರಿಂ ನೀಲಗ್ರೀವಂ ಪೀತವಸ್ತ್ರಂ ಶ್ರೀವತ್ಸಪದಭೂಷಿತಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾಂದೀರಪಿ ಪೂಜಿತಂ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಅಂತಹ ಆ ವಿಷ್ಣುವನ್ನು ಮತ್ತು ಸತ್ಯನಾರಾಯಣ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಲೋಕಕ್ಕೆ ಒಳ್ಳೆಯದಾಗಲಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ. ಹಾಗೆ ಮುಂದಿನ ಮತ್ತೆ ವಿಡಿಯೋದಲ್ಲಿ ಭೇಟಿ ಮಾಡೋಣ.
ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.